ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಪೀಪಲ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಪನ್ನೀರ್ ವೆಜ್ ಬಿರಿಯಾನಿನ ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ತುಂಬ ಟೇಸ್ಟಿಯಾಗಿತ್ತು, ನೀವು ಮಾಡ್ಬೋದು. ನೋಡೋಣ ಬನ್ನಿ ಏನೇನು ಬೇಕು ಅಂತ. 1 ಬೌಲು ಕ್ಯಾರೆಟ್ ಬೀನ್ಸು ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಇದು ಹೋಲ್ ಸ್ಪೈಸಸ್ಸು ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ನ ಕ್ಯೂಬ್ಸ್ ಥರ ಕಟ್ ಮಾಡಿ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಆನಿಯನ್ನ ಪೂರ್ತಿಯಾಗಿ ಆ ಥರ ಫ್ರೈ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಒಗ್ಗರಣೆಗೆ ಏನೇನು ಬೇಕು ಅಂದರೆ ಈರುಳ್ಳಿ, 1 ಈರುಳ್ಳಿನ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊನ ತೊಗೊಂಡಿದ್ದೀನಿ. ಮತ್ತು ನಾನು ಬಾಸುಮತಿ ಯೂಸ್ ಮಾಡ್ತಾಯಿದ್ದೀನಿ, ಹಂಗಾಗಿ ನೆನೆ ಹಾಕಿದ್ದೀನಿ 1 ಲೋಟ. ಬಿರಿಯಾನಿ ಮಸಾಲ ಹಚ್ಚಿದ್ದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದು ಕುಕ್ಕರು ಎಲ್ಲ ಬಿಸಿ ಆದಮೇಲೆ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಂದುಬಿಟ್ಟು ನಾನು ಆನಿಯನ್ನ ಫ್ರೈ ಮಾಡಿದ್ನಲ್ಲ ಅದೇ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಅದರಲ್ಲೇ ಮಿಕ್ಕಿತ್ತು. ಆಯಿಲ್ ಕ್ವಾಂಟಿಟಿ ನಿಮಗೆ ಒಂಚೂರು ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಆಯಿಲ್ನ. ನಿಮಗೆ ಇನ್ನೊಂಚೂರು ಬೇಕು ಅಂದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಆಯಿಲ್ ಎಲ್ಲ ಕಾದಿದೆ. ಈಗ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ ಏನು ಬೇಡ, ಬರೀ ಜೀರಿಗೆ ಸಾಕು. ಜೀರಿಗೆ ಎಲ್ಲ ಒಂಚೂರು ಸಿಡಿದ ಆದಮೇಲೆ ಹೋಲ್ ಸ್ಪೈಸಸ್ ಇರುತ್ತಲ್ವ ಅದನ್ನೆಲ್ಲ ಹಾಕ್ತಾಯಿರಿ. ಇದು ಅಂಗಡಿಲಿ ಹೋಗ್ಬಿಟ್ಟು ನೀವು ಹೋಲ್ ಸ್ಪೈಸಸ್ ಅಂತ ಕೇಳಿದ್ರೆ ಕೊಡ್ತಾರೆ, ಅಥವಾ ಪಲಾವ್ದು ಸ್ಪೈಸಸ್ ಅಂತ ಕೇಳಿದ್ರು ಕೊಡ್ತಾರೆ. ಇದರಲ್ಲೇ ಎಲ್ಲ ಇರುತ್ತೆ. ಇದರಲ್ಲಿ ಟೇಸ್ಟಿಂಗ್ ಪೌಡ್ರ್ ಒಂದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಅದರಲ್ಲೇ ಬರುತ್ತೆ ಟೇಸ್ಟಿಂಗ್ ಪೌಡರ್, ಅದೊಂದೊಂದು ಸ್ಕಿಪ್ ಮಾಡಿಬಿಟ್ಟು ಇನ್ನೆಲ್ಲನೂ ಹಾಕಿದ್ದೀನಿ. ಇದೆಲ್ಲ ಒಂಚೂರು ಸ್ಪೈಸಸ್ಸು ಆಯಿಲಲ್ಲಿ ಸ್ವಲ್ಪ ಎಲ್ಲ ಅದ್ರ ಫ್ಲೇವರ್ನ ಬಿಟ್ಕೋಬೇಕು. ಹಾಕಿದ ತಕ್ಷಣ ನೀವು ನೆಕ್ಸ್ಟ್ ಪ್ರೋಸೆಸ್ನ ಮಾಡೋಕ್ಕೆ ಹೋಗ್ಬೇಡಿ. ಅದೊಂಚೂರು ಆಯಿಲಲ್ಲಿ ಫ್ರೈ ಆದ್ರೇ ಅದರದ್ದು ಫ್ಲೇವರ್ಸ್ನ ಅದು ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಈಗ ನಾನು ಆನಿಯನ್ನು ಮತ್ತು ಚಿಲ್ಲೀಸು, ಟೊಮೊಟೊ ಇದು 3 ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹೆಚ್ಕೊಳ್ಳುವಾಗಲೇ ತುಂಬ ಸಣ್ಣದಾಗಿ ಹೆಚ್ಕೊಂಡಿರೋದ್ರಿಂದ ಬೇಗ ಬಂದೋಗ್ಬಿಡುತ್ತೆ. ಇದೆಲ್ಲ ಆದಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮೊಟೊನೂ ಅಷ್ಟೇ, ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಟೊಮೊಟೊ ಏನು ಹಾಕಲೇಬೇಕು ಅಂತ ಏನಿರಲಿಲ್ಲ, ಆದರೂ ನನಗಿಷ್ಟ ಆಗುತ್ತೆ, ಹಂಗಾಗಿ ನಾನು ಟೊಮೊಟೊನ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಅದೆಲ್ಲ ಸ್ಮೂತಾಗಿ ಕುಕ್ ಆಗಬೇಕು. ಕುಕ್ಕಾಗಾದಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ನಾನು ರಫಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಏನು ಪೂರ್ತಿ ಫೈನ್ ಪೇಸ್ಟ್ ಮಾಡಿಲ್ಲ, ರಫಾಗೇ ರುಬ್ಕೊಂಡು ಹಾಕಿದ್ದೀನಿ. ಇಷ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಅದು ಪೂರ್ತಿ ಪೇಸ್ಟ್ ಆಗೋಕ್ಕಿಂತಲೂ ಹಿಂಗೆ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೇನೋ. ಇದಾದಮೇಲೆ ನಾವು ಇದಕ್ಕೆ ನಾನು 1 ಬೌಲು ಕ್ಯಾರೆಟ್ ಬೀನ್ಸ್ ತೊಗೊಂಡಿದ್ದೀನಿ. 2 ಸೇರಿ 1 ಬೌಲ್ ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಇದು ಮನೇಲೇ ಮಾಡಿರೋ ಮೊಸರು, ಹಂಗಾಗಿ ಒಂದು ಸ್ವಲ್ಪ ಮೊಸರನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ಆಚಿದು ಬಿರಿಯಾನಿ ಮಸಾಲ, ಇದು 1 ಪ್ಯಾಕೆಟ್ ಫುಲ್ ಹಾಕಿದ್ದೀನಿ. 10 ರೂಪೀಸ್ ಏನೋ ಅನಿಸುತ್ತೆ ಇದು ಪ್ಯಾಕೆಟು, ಫುಲ್ ಹಾಕಿದ್ದೀನಿ. ಈಗ ಮಸಾಲೆಗೆ ಪನ್ನೀರ್ ಎಲ್ಲ ಇಟ್ಕೋಬೇಕಲ್ವ, ಹಂಗಾಗಿ ಪನ್ನೀರ್ನೂ ಹಾಕ್ತಾಯಿದ್ದೀನಿ. ನೋಡಿ ಫುಲ್ಲು ಡ್ರೈ ಥರ ಆಗಿದೆ, ಫುಲ್ಲು ಡ್ರೈ ಆಗಿದೆ. ನಿಮಗೊಂಚೂರು ಇದು ಫುಲ್ ಡ್ರೈ ಅನ್ನಿಸ್ತಿದೆ ಅಂದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೋಬೋದು. ಇದ್ರ ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ನೀರು ಹಾಕೋದಷ್ಟೇ. ನಾನು ಇದೇ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಹಂಗಾಗಿ ಅದೇ ಲೋಟದಲ್ಲಿ 2 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಈಗ ಬಾಸುಮತಿ ಅಕ್ಕಿನ ನೆನೆ ಹಾಕಿದ್ದೆ ನಾನು, ಅಂದರೆ ಒಗ್ಗರಣೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೆನೆ ಹಾಕಿರೋದಷ್ಟೇ. ಒಂದು 10 ಮಿನಿಟ್ಸ್ ಅಷ್ಟೇ ನೆನೆದಿರೋದು, ಏನು ಜಾಸ್ತಿ ನೆನೆಸಿಲ್ಲ ಅದನ್ನು. ಬಾಸುಮತಿ ಇಲ್ಲಾಂದರೆ ನಾರ್ಮಲ್ ಅಕ್ಕಿಲೂ ಮಾಡ್ಬೋದು, ಸೋನಾ ಅಕ್ಕಿಲೂ ಚೆನ್ನಾಗಿರುತ್ತೆ. ಅದು ಬಾಸುಮತಿಲಿ ತುಂಬ ಚೆನ್ನಾಗಿ ಅನಿಸುತ್ತೆ, ಏನೋ ಒಂಥರ ಟೇಸ್ಟು, ಬಟ್ ಅದರಲ್ಲೂ ಚೆನ್ನಾಗಿರುತ್ತೆ, ಅದರಲ್ಲೂ ಟ್ರೈ ಮಾಡ್ಬೋದು ನೀವು. ಇದೆಲ್ಲ ಆದಮೇಲೆ ಕುದಿ ಬರುತ್ತೆ, ಒಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಾದಮೇಲೆ ಅದಕ್ಕೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಖಾರ ಅಂತ ನಾನು ಇನ್ನೇನೂ ಹಾಕಿಲ್ಲ, 2 ಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದು. ಆ ಮಸಾಲೆದಲ್ಲೇ ಸ್ವಲ್ಪ ಖಾರ ಇರುತ್ತೆ ಅಂದ್ಕೊತೀನಿ, ಸ್ವಲ್ಪ ಖಾರನೇ ಆಗಿರುತ್ತೆ. ಹಾಗಾಗಿ ಒಂದೇ ಒಂದು ವಿಷಲ್ ಸಾಕು. ನಾವು ಅಕ್ಕಿ ನೆನೆಸಿರೋದ್ರಿಂದ ಒಂದೇ ವಿಷಲ್ಗೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಆಗಿತ್ತು. ಈಗ ಗೋಡಂಬಿ ಮತ್ತು ದ್ರಾಕ್ಷಿನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು, ಮತ್ತು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ನು, ಅದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಹಂಗೆ ಲೈಟಾಗಿ ನಿಧಾನಕ್ಕೆ ಕಲಿಸ್ಬೇಕು. ಜೋರಾಗಿ ಕಲ್ಸೋಕ್ಕೆ ಹೋಗ್ಬಿಡಿ, ಜೋರಾಗಿ ಕಲಿಸ್ಬಿಟ್ರೆ ಒಳಗಡೆ ಪನ್ನೀರೆಲ್ಲ ಪೀಸ್ ಆಗಿಬಿಡುತ್ತೆ. ನಿಧಾನಕ್ಕೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಬನ್ನಿ. ನೋಡಿ ಫೈನಲಿ ಹಿಂಗಾಗಿತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.